ಎಲೆ ಲೋ ಪಾಯಸ ನಿಧಾನಕ್ಕೆ ಕಾಣಲ್ಲ. ತಿಂದಿರೋದ 2 ಪೀಸು ಹಾಕಿ ಕೇಗಿ. ಆದ್ರೂ ಮೀನ್ ಸಾರು ಗುಲ್ಸನ ಕಿತ್ತಲ್ವೇ? ಅರೆ ಮಂಜುನ ಅಣ್ಣ ಕೇಳ್ತೈತೆ ಅಲ್ಲ ಮಂಜುನ ಅಣ್ಣ ನಿಮ್ದಿಗೆ. ಅರೆ ಮछली ಸಾರು ಬಹುತ್ ಅಚ್ಚ ಚೆನ್ನಾಗಿದೆ. ಲೋ ಮಂಜ ಅದಿರ್ಲಿ, ಅಜ್ಜಿ ಒಂದ್ ಮಾತನ್ನು ಬೈದಂಗೆ ಮೀನು ಎಲ್ಲಿಂದ ತಂದ್ರಿ ಅಂತ ಕೇಳ್ದಂಗೆ ಸಾರು ಮಾಡ್ಕೊಂಡ್ ಕೊಟ್ಟೈತಲ್ಲ. ಮೀನು ಎಲ್ಲಿಂದ ತಂದೆ ಅಂತ ಹೇಳೋದು? ಅದೇ ನಾನು ನಿಮ್ಮ ಅಂತಕ್ಕೆ ಓದ್ಕೊಂತೀನಿ ಅಂತವನ ಹೇಳಿ ಬಂದಿದ್ನಲ್ಲ. ನಿಮ್ಮ ಅಂತಕ್ಕೆ ಹೋಗಿ ಎಲ್ಲ ಓದ್ಕೊಂಡೆಲ್ಲ ಆಗಿ ವಾಪಸ್ ಬರುವಾಗ ಗೌಡ್ರು 4 ಮೀನು ಹಿಡ್ಕೊಂಡು ಹೋಗ್ತಾ ಇದ್ರು. ನನ್ಗೆ ಎದುರಿಗೆ ಸಿಕ್ಕಿರು. ನಾನೇ ನಿಮ್ಮ ಮನೆ ತಕ್ಕ ಹೋಗ್ತಾ ಇದ್ದೆ ಕಣ ಮುಂದೆ, ನಿಮ್ಗೊಂದು ಮೀನು ಕೊಡೋಣ ಅಂತ ಅಂದ್ರು. ಹಂಗೆನ ಕೊಟ್ಟರು ದಾರಿಗೆ ಅಂತಾನ ಹಂಗೆ ಬುಲ್ಡೆ ಹೊಡ್ಬಿಟ್ಟೆ. ಓಹೋ ಇದೇ ವಿಷಯ. ಅದೇ ಅನ್ಕೊಂಡೆ ಪುಟ್ರಂಗಜ್ಜಿ ಒಂದು ಮಾತು ಹೇಳ್ದಂಗೆ ಮೀನ್ ತತ್ತಿದ್ದೆಲ್ಲ ನಾ ಕ್ಲೀನ್ ಮಾಡಿ ಸಾರು ಮಾಡೈತೆ ಅಂತಂದ್ರೆ ಏನೋ ಐತೆ ಅಂತ ಅನ್ಕೊಂಡೆ. ನನ್ನ ಮಗ ಈ ತರ ನೀನು ಟೆಕ್ನಿಕ್ ಮಾಡಿದ್ದೆ ಅನ್ನೋದು ಈಗ ಗೊತ್ತಾಯ್ತು. ಗೊತ್ತಾಗ್ತಾನೆ ಚಿಕ್ಕ ಮುಚ್ಕೊಂಡಿರು. ಎಲ್ಲ ನನ್ನ ಬಾಯಿಗೆ ಬಿಟ್ಟಿ ಅದ್ರಾಗ ನಿನ್ ಮಗ್ಲ ಕುಂತ ನೋಡಿ ಫಿಟ್ಟಿಂಗ್ ಮೇಸ್ಟರ್ ನನ್ನ ಮಗ ಪಾಯಸ. ಅವನಿಗಂತೂ ಹೇಳಿಯ ಆಮೇಕಿಂದನ ಇನ್ನೊಂದ್ಸತಿ ಎಲ್ಲ ಕರ್ಕೊಂಡು ಹೋಗ್ಲಿಲ್ಲ ಅಂತ ಅಂದ್ರೆ ಅವತ್ತು ಪುಟ್ಟದ ರಂಗಜ್ಜಿಗೆ ಸುಳ್ಳು ಹೇಳಿದ್ರಲ್ಲ, ಈಗ ನಾನು ನಿಜ ಹೇಳ್ತೀನಿ ತಡ್ಕೊಂತಾನ ನಮ್ಮನ್ನೇ ಎದುರಿಸ್ತಾನೆ ನನ್ನ ಮಗ ಅವನು. ಮುಂಜ ಹೇಳದೆ ಕರೆಕ್ಟಾಗಿ ಹೇಳ್ದೆ ಕಣ. ಈಗ ಇವನು ಇದಾನಲ್ಲ ಇವನು ಪಾಸ ಅಂತಾನೇನ ಇವನು ನಂಬಕ್ಕಾಗಲ್ಲ ಯಾವಾಗ ಹೆಂಗೆ ಅಂಬೋದ್ನ. ಅರೇ ಮುಂದಿನ ಅಣ್ಣ ಲೋಕನ ಅಣ್ಣ ಇಂದಿಗೆ ಚಾಗಿ ಐತೆ. ಅರೇ ನೀವು ನಮ್ದು ಪಾಸಾಗೆ ಗೀಸಾಗೆ ಅಂತ ಹೇಳ್ಬಿಟ್ಟು ನಮ್ದಿಗೆ ನಮ್ಗೆ ತಗೊಂಡೈತೆ ಇಲ್ಲ ಚಾಗಿ ಐತೆ. ಕೇಳಿಸ್ಬಿಡ್ತೀನೋ ಕಣ, ಸುಮ್ಕಾಗು. ಏನಿಲ್ಲ ಕಣ ಪಾಸ ಪಾಪ ಒಟ್ಟಸ್ಕೊಂಡಿದ್ದ. ಇನ್ನೊಂದ್ 2 ಪೀಸ್ ಹಾಕಿದ್ರು ತಿಂಬನೇನ. ಇನ್ನೊಂದ್ಸತಿ ಹೋದ್ರೆ ಪಾಸನ ಕರ್ಕೊಂಡೋಗಿ ಈ ಸತಿ ಒಂದೇ ಒಂದು ಜಿಲೇಬಿ ಮೀನು ಹಿಡ್ಕೊಂಡ್ ಬಂದಿದ್ವಿ. ಮುಂದಿನ ಸತಿನ 2-3 ಕೊರವನ್ನ ಹಿಡ್ಕೊಂಡ್ ಬಂದ್ಬಿಡೋಣ ಅಂತಾನ ಮಾತಾಡ್ಕೊಂತಿದ್ವಿ. ಅರೆ ಕರೆಕ್ಟಿಗೆ ಹೇಳ್ಬಿಟ್ಟೈತೆ ಮಂಜುನ ಅಣ್ಣ. ಅರೆ ಲೋಕನ ಅಣ್ಣ ನಮ್ಮಿಗೆ ಇನ್ನ ಒಂದ್ ಸ್ವಲ್ಪ ಹೊಟ್ಟೆಗೆ ಇನ್ನೊಂದ್ ಸೇರಿ 2 ಪೀಸ್ ತಿನ್ಬೇಕು ಅಂತ ನಮ್ಗೆ ಅನ್ಸ್ಬಿಟ್ಟು ಆದ್ರೆ ಇಟ್ಕೊಂಡು ಬಂದಿದ್ದು ಒಂದೇ ಮಚಲಿಗೆ ಐತೆ ಇಲ್ಲ, ಅದಕ್ಕೆ ನಮ್ದಿಗೆ ಜಾಸ್ತಿಗೆ ಕೇಳಲಿಲ್ಲ. ಅರೆ ಲೋಕನ ಅಣ್ಣ ಮುಂದಿನ ಸತ ಹೋದಾಗ ಕ್ಯಾಗೆ ಮಾಡ್ಬೇಕು ಗೊತ್ತು. ಅರೆ ಈ ಸತಿ ಜಿಲೇಬಿಗೆ ಇಟ್ಕೊಂಡೈತೆ ಇಲ್ಲ, ಮುಂದಿನ ಸತಿ ಜಾಂಗೀರು ಬಾದುಷಾ ಎಲ್ಲಾಗೆ ಇಟ್ಕೊಂಡ್ ಬಿಡ್ಬೇಕು. ಜಾಂಗೀರು ಬಾದುಷಾ ಸಾಕೆ, ಬೂಂದಿ ಚೂರು ಪಾಯಸ ಲಡ್ಡು ಇದೇನು ಬಾಡ್ದೆ? ಅಯ್ಯೋ ಪಟ್ ನನ್ನ ಮಗನೇ, ಜಾಂಗೀರು ಬಾದುಷಾ ಅಂತ ಎಲ್ಲ ಮೀನಾಗ ಇರಲ್ಲ ಕಣಲೋ ಪಾಶ. ಬರೀ ಜಿಲೇಬಿ ಆಮೇಕಿಂದ ಕಾಟ್ಲ ಕೊರವ ಇಂಥವು ಇರ್ತವೆ. ಯಾವ್ದು ಜಾಂಗೀರ್. ಅರೆ ಐಸಕ್ಕ, ಅರೆ ನಮ್ದಿಗೆ ಈ ಜಿಲೇಬಿಗೆ ಅಂತ ಇಟ್ಬಿಟ್ಟಿತ್ತು ಇಲ್ಲ ಹೆಸರು. ಅರೆ ಜಾಂಗೀರ್ಗೆ ಅಂತಾನು ಇಟ್ಬಿಟ್ಟೈತೆ ಅಂದ್ಬಿಟ್ಟು ನಮ್ದಿಗೆ ಬರಲ್ಲ. ಯಪ್ಪ ಲೋ ಪಾಸ ತಿಂದಿರೋದು 2 ಪೀಸು ಏನಲ್ಲ ಈ ಪಟ್ಟಿ ತೆಗ್ಯ. ನಮ್ಮನೆ ಮೀನಿನ ಸಾರು ವಾಸನೆ ನನ್ನ ಮಗ ಊರಿಗೆಲ್ಲ ಒಪ್ಸಂಗ ಕಣಲ್ಲ ಅಕ್ಕಿ. ಹ್ಞೂ ಕಣ ಪಾಪ ಪಾಯಸ ಒಂದು ಒಟ ನಿಧಾನಕ್ಕೆ ತಿನ್ನು ಅಂತಂದ್ರೂ ತಿನ್ಲಿಲ್ಲ. ಹೊಟ್ಟೆ ಒಳಗಡೆಗೆ ಗ್ಯಾಸ ಪಾಸ ಆದಂಗೆ ಆಗೋಯ್ತು ನಿಂಗೆ. ವಾ ಗ್ಯಾಸ ಮತ್ತೀಗ ಇನ್ನೊಂದ್ಸತಿ ತೇಗ್ ಬಂದಾಗ ತಡ್ಕೊಂಡಿರೋ ಪಾಸ ಒಂದು ಸಿಲಿಂಡರ್ ತಕೊಂಡ್ಬರ್ತೀನಿ. ಅದ್ರ ಹಳಕ್ಕೆ ತೇಗಿವೆ ಅಂತೆ ಫಸ್ಟನ ಈಗೆಲ್ಲನ ಅದೆಲ್ಲ ಯುದ್ಧ ಹಾಕಾಯ್ತೆ ಅಂತಾನ ಗ್ಯಾಸ್ ಪಾಸು ಸಿಕ್ತಿಲ್ವಂತೆ. ನಿನ್ ಗ್ಯಾಸನ್ನ ತುಂಬಿಸಿದಂತೆ ಸಿಲಿಂಡ್ರಕ್ಕೆ. ಹಾಲಕ್ಕಿ ನುಡಿತೈತೆ ತಾಯಿ, ಮುಂಜಾನೆ ಹಕ್ಕಿ ನುಡಿತೈತೆ. ಕೊಳ್ಳೆಗಾಲದ ಚೌಡೇಶ್ವರಿ ಮಲೆಯೋರ ಉತ್ತರಕಾಳಿ ಆಜ್ಞೆ ಆಗೈತೆ. 7 ಮಲೆ 7 ಕೊಳ್ಳ ದಾಟಿ ಬಂದಿರೋ ಜಂಬೂದ್ವೀಪದ ವಾಸಿ ಹಿಮಾಲಯ ಸನ್ಯಾಸಿ ಸಯ್ಯನ ವಾಕ್ಯ ಸುಳ್ಳಾಗಲ್ಲ ತಾಯಿ. ನಿನ್ನ ಮನೆ ಹೊಸಲಿಗೆ ಮಾರಿ ಬಂದೈತೆ, ಮಗ್ಗುಲಲ್ಲಿ ಶನಿ ಕುಂತೈತೆ. ಬೆಳಗ್ಗೆ ಕಣ್ಣಿಗೆ ರಕ್ತದ ಕಾಲೆ ಹರಡೈತೆ ತಾಯಿ. ಕಿವಿಗೆ ಗೂಬೆ ಕೂಗೋ ಶಬ್ದ ಕೇಳ್ತೈತೆ. ಎಚ್ಚರ ತಾಯಿ ಎಚ್ಚರ, ನಿನ್ನ ಮನೆಗೆ ಬಂದಿರೋ ಗಂಡಾಂತರ ಸಣ್ಣದಲ್ಲ ತಾಯಿ, ಕಡ್ಡಿ ಬಿದ್ದದಷ್ಟು ಬೆಳೆದೈತೆ. ಈ ದಾಸನ ನಾಲಿಗೆ ಸುಳ್ಳು ಹೇಳಲ್ಲ ತಾಯಿ. ಹಾಲಕ್ಕಿ ನುಡಿದೈತೆ ತಾಯಿ, ಹಾಲಕ್ಕಿ ನುಡಿದೈತೆ. ಶಾಲಾ ये कौन है?
ಬಂದಿದ್ದು ಅಣ್ಣ ಲಕ್ಕುಂದು ಅಣ್ಣ ನಮ್ದಿಗೆ ಡರ್ಗೆ ಆಗ್ತೈತೆ ಭಯಾಗೆ ಆಗ್ತೈತೆ ಅರೆ ಯಾಕೋನ್ ಬಟ್ಟೆಗೆ ನೋಡು ಅರೆ ಚಾ ಭಾಷೆಗೆ ಮದ್ಯ ಹಾಡ್ತೈತೆ ಲಡಲಡ 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 ಅಂತ ಮತ್ತಿಗೆ ಹಾಡ್ತೈತೆ ಇಲ್ಲ ಲೋ ಲೋಕಿ ಪಾಶ ನಂಗೂ ಬೈಬೇಕಾಯ್ತು ಕಣವ ಈ ಅಜ್ಜಿ ಆದಲ್ಲ ಹಿಂಗೈತೆ ಒಳ್ಳೆ ಮಾಟ ಮಂತ್ರ ಮಾಡೋ ಮಂತ್ರವಾದಿ ಬರ್ತಾರ ನೋಡು ಪಿಕ್ಚರ್ನಾಗೆಲ್ಲ ಹಂಗೈತೆಲ್ಲ ಈ ಅಜ್ಜ ಲೋ ಮಂಜ ನಮ್ ಗುಂಪ್ನಾಗೆಲ್ಲ ನೀನೇ ಧೈರ್ಯಶಾಲಿ ನೀನೇ ಹಿಂಗಂತ ಅಂದ್ರೆ ಹಂಗಲ್ಲ ಒಂಚೂರು ಧೈರ್ಯ ಮಾಡಿ ಮಾತಾಡ್ಸೋ ಅಜ್ಜನ್ನ ಅದಕ್ಕೆ ಕರೆಕ್ಟ್ ಅಲ್ವೇ ಆದ್ರೂ ನನಗೂ ಒಂಚೂರು ಭಯ ಆಗ್ತೈತೆ ತಾಯಿ ಮಾತಾಡಿಸ್ತೀನಿ ತಾತ ಏನ್ ಬೇಕು ನಿಂಗೆ ನಮ್ಮ ಅಜ್ಜಿ ಮೀನ್ ಸಾರು ಮಾಡಿದ್ದು ವಾಸನೆ ಹಿಡ್ಕೊಂಬಂದಿದ್ದೆ ನೀನು ಸಾರೆಲ್ಲ ಖಾಲಿ ಆಗೋತು ನಮ್ಮ ಪಾಸಿಗೆ ಸಾಲಿಲ್ಲ ನಮಗೆ ಎಲ್ಲ ಯಾವನ ಪೀಸ್ ಕಮ್ಮಿ ಬಿದ್ದಿದ್ದಾವೆ ಇನ್ನೊಂದ್ಸತಿನ ಮೀ ಹಿಡ್ಕೊಂಬತ್ತಾಗ ಹೇಳ್ತೀನಿ ಅವಾಗ ಬರಿದಂತೆ ಹೋಗು ಹೋಗು ಹಂಗೆ ವಾಪಸ್ಸು ಎಲೆ ಬಾಲಕ ಈ ದಾಸ ಭಿಕ್ಷೆ ಬೇಡೋಕೆ ಬಂದಿಲ್ಲ ನಿನ್ನ ಬೆನ್ನ ಹಿಂದೆ ಇರೋ ಕರಿಯ ಶನಿಯನ್ನು ಓಡಿಸೋಕೆ ಬಂದಿದ್ದೇನಿಗಪ್ಪ ನಿನ್ನ ಜಾತಕದಲ್ಲಿ ಮುಂದಿನ ವಾರ ದೊಡ್ಡ ಆಕ್ಸಿಡೆಂಟ್ ಅಪಘಾತ ಇದೆ ಹುಷಾರು ಆಕ್ಸಿಡೆಂಟ್ಗೆ ಆಗ್ಬಿಟ್ಟೈತೆ ಮಂಜುನ ಅಣ್ಣಗೆ ಅರೆ ಚಾನ್ಸ್ಗೆ ಇಲ್ಲ ಅರೆ ನಮ್ದು ಮಂಜುನ ಅಣ್ಣಗೆ ಹತ್ರ ಗಾಡಿಗೆ ಇಲ್ಲ ಆಕ್ಸಿಡೆಂಟ್ಗೆ ಹೆಂಗೆ ಆಗ್ಬಿಟ್ಟೈತೆ ತಾತ ಎಲೆ ಬಾಲಕ ಗಾಡಿ ಇಲ್ಲದಿದ್ರೆ ಏನು ಕತ್ತೆ ಮೇಲಿಂದ ಆದ್ರೂ ಬಿದ್ದು ಕಾಲು ಕೈಯನ್ನು ಏಟ್ ಮಾಡ್ಕೊಳ್ತೀಯ ಅಂತ ಆಲಕ್ಕೆ ನುಡಿತೈತೆ ಕಣಪ್ಪ ಏಯ್ ಅಪ್ಪಯ್ಯ ಅದು ಯಾಕೆ ಹುಡುಗರ್ನ ಅದ್ರಷ್ಟ ಅವ್ರನ್ನ ಬಿಡು ಅದೇ ಆತದ್ದನ ಆಲಕ್ಕಿ ನುಡಿತೈತೆ ಅಂತ ಅಂದಲ್ಲ ನಮ್ಮ ಮನೆಗೆ ಏನಾಗ್ತೈತೆ ಅಂಬದ್ನ ಹೇಳು ಶಿವ 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 ತಾಯಿ ರಂಗಮ್ಮ ನಿನ್ನ ಮನೆಗೆ ಒಳ್ಳೇದಾಗ್ತೈತೆ ಅಂತ ಬಂದೆ ಆದ್ರೆ ನಿನ್ನ ಮನೆಯ ಹೊಸ್ತಲಲ್ಲಿ ಮಾರಿ ಕುಂತಿದ್ದಾಳೆ ಆಲಕ್ಕಿ ಕೆಟ್ಟದಾಗಿ ನುಡಿದೈತೆ ತಾಯಿ ಕೆಟ್ಟದಾಗಿ ನುಡಿದೈತೆ ಅವಳೆ ಮಾರಿ ಕುಂತ ಇದ್ದಾಳೆ ಇಲ್ಲಿ ಹೋದ ವರ್ಷ ನಾನು ಮಾರಿ ಹಬ್ಬ ಮಾಡಿದೆಲ್ಲಪ್ಪ ಏನಾಗ್ತೈತಪ್ಪ ಹೌದು ತಾಯೇ ಹೌದು ದಾಸನ ದಿವ್ಯ ದೃಷ್ಟಿಗೆ ಎತ್ತು ಕಾಣ್ತೈತೆ ಈ ಮನೆಯಲ್ಲಿ ಉಂಟು ಮಲಗುವ ಮುನ್ನವೇ ಅಂಗಳದಲ್ಲಿ ಕಾಗೆ ಕೂಗೈತೆ ಇನ್ನು ಕೇವಲ 15 ದಿನ ಅಂದ್ರೆ 2 ವಾರ ತಾಯಿ ಈ ಮನೆಯಲ್ಲಿರೋ ಒಂದು ಹಿರಿಯ ಜೀವಕ್ಕೆ ಕುತ್ತು ಬತ್ತೈತೆ ಆಯಸ್ಸಿನ ಹಗ್ಗದ ತುದಿ ಹರಿದೈತೆ ಪ್ರಾಣದ ದೀಪದ ಎಣ್ಣೆ ಮುಗಿದೈತೆ ಯಾರೋ ಮಾಡಿಸಿರೋ ಮಾಟ ಮಂತ್ರದ ಕಪ್ಪು ತುಂಬೆ ನಿನ್ನ ಮನೆಯ ಮೇಲ್ಛಾವಣಿ ಮೇಲೆ ಕುಂತು ನಗುತ್ತೈತೆ ತಾಯಿ ನಗುತ್ತೈತೆ ಆ ಹಿರಿಯ ಜೀವ ಯಮಲೋಕದ ಬಾಗಿಲು ತೊಟ್ಟು ಕಾಲ ಹತ್ತಿರ ಬತ್ತೈತೆ ತಾಯಿ ಹತ್ತಿರ ಬತ್ತೈತೆ ಉಸಿರು ನಿಲ್ಲೋ ಮುನ್ನ ಕೈ ಕಾಲು ತಣ್ಣಗಾಗೋ ಮುನ್ನ ಎಚ್ಚರಗೊಳ್ಳಲಿಲ್ಲ ಅಂತ ಅಂದ್ರೆ ಆಮೇಲೆ ಗಂಗೆ ತುಂಗೆ ತಂದು ಸ್ನಾನ ಮಾಡಿಸಿದ್ರು ಮೂಟೆಗಟ್ಟಲೆ ಮುತ್ತೂರ ಹತ್ರ ಸುಳಿದ್ರು ಆ ಹಿರಿಯ ಜೀವ ವಾಪಸ್ ಬರಲ್ಲ ತಾಯೇ ಬರಲ್ಲ ಭದ್ರಕಾಳಿ ವಾಕ್ಯ ಸುಳ್ಳಾಗಲ್ಲ ತಾಯಿ ಸುಳ್ಳಾಗಲ್ಲ ಅರೆ ಚಾ ಅರೆ ತಾತ ನಿಮ್ದಿಗೆ ಬೋಲ್ತಾ ಇರೋದು ಚಾಗೆ ಐತೆ ಇನ್ನು 2 ವಾರದ ಒಳಗಡೆ ಪುಟದ ರಗಜ್ಜಿ ಮರಗಯಾಗೆ ಆಗ್ಬಿಟ್ಟೈತೆ ಸತ್ತಗ್ ಬಿಟ್ಟೈತೆ ಅರೆ ಪುಟ್ಟದ ರಂಗಜ್ಜಿ ನಿಮ್ದಿಗೆ ಸತ್ತಗ್ ಬಿಟ್ರೆ ನಮ್ದಿಗೆ ಮೀನ್ ಸಾರಿಗೆ ಯಾರು ಮಾಡ್ಬಿಟ್ಟು ಕೊಡ್ತಾರೆ ನಮ್ದಿಗೆ ಕಳಿಗೆ ಯಾರ್ದು ಮಾಡಿ ಕೊಟ್ಬಿಡ್ತಾರೆ ನಮ್ದಿಗೆ ಬೆಳಗ್ಗೆ ಮನೆದು ಹತ್ರ ಬಂದ್ಬಿಟ್ರೆ ಅರೆ ಪಾಪ ಪಾಸ ಅರೆ ಟೀಗೆ ಕುಟ್ಕೊಂಡು ಹೋಗು ಅಂತ ಯಾರಿಗೆ ಹೇಳ್ತಾರೆ ಪುಟ್ಟದ ರಂಗಜ್ಜಿ ಅರೆ ತಾತ ನಮ್ದು ಪುಟ್ಟದ ರಂಗಜ್ಜಿಗೆ ಚಾಗೆ ಆಗ್ಬಾರ್ದು ಅರೆ ನಮ್ದು ಪುಟ್ಟದ ರಂಗಜ್ಜಿಗೆ ಉಳಿಸ್ಕೊಟ್ಬಿಡಿ ಲೇ ಪಂಡ್ರಪಟ್ ಪಾಸ ನೀನು ಒಜ್ಜಿ ಮೇಲೆ ಪ್ರೀತಿಯಿಂದ ಹೇಳ್ತಾ ಇದ್ದ ಇಲ್ಲ ಅಂತ ಅಂದ್ರೆ ಊಟ ಸಿಗಲ್ಲ ಕಾಫಿ ಸಿಗಲ್ಲ ಟೀ ಸಿಗಲ್ಲ ಅಂತ ಹೇಳ್ತಿದ್ಯಲ್ಲ ಪಂಡ್ರಪಟ್ಟು ಅದೇ ಕಣಲ್ಲ ಪಾಪ ಇಲ್ಲ ಇವನೊಳ ನೋಡಿರೆ ಈಗಲೇ ಸತ್ತಾಯ್ ಬಿಡ್ಲಿ ಅಂತನ ಕಾಯ್ತಿರಂಗೈತೆ ಅಲ್ಕಣಪ್ಪ ದಾಸಪ್ಪ ನನ್ನ ಪ್ರಾಣ ಕುತ್ತು ಅಂತ ಅಂದಲ್ಲ ಅದಕ್ಕೆ ಯಾಕ್ತನ ಪರಿಹಾರ ಐತೆ